ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಕೊಲೆ ಕೇಸ್ನ 5 ಆರೋಪಿಗಳಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಅವರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಈಗ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಇದರಿಂದ ಪವನ್, ರಾಘವೇಂದ್ರ, ನಂದೀಶ್, ವಿನಯ್, ಧನಂಜಯ್ ಈ 5 ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂಥ ಪ್ರಾಸಿಕ್ಯೂಷನ್ ಮನವಿ ಏನಿತ್ತು, ಏನೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು, ಆ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಅರ್ಜಿಯನ್ನ ವಜಾ ಮಾಡಿ ಹೈಕೋರ್ಟ್ ನ್ಯಾಯಮೂರ್ತಿ ರಾಜೇರಿಂದ ಒಂದು ಆದೇಶ ಹೊರಡಿಸಿರುವಂಥದ್ದು. ಇದರಿಂದ 5 ಆರೋಪಿಗಳಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತೆ ಆಗಿದೆ. ಸೊ 5 ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಆ್ಯಂಡ್ ಆ ಅರ್ಜಿಯ ಕೂಲಂಕಷ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ಪ್ರಾಸಿಕ್ಯೂಷನ್ ಸಲ್ಲಿಕೆ ಮಾಡಿದಂಥ ಅರ್ಜಿಯನ್ನು ಈಗ ವಜಾಗೊಳಿಸಿದೆ. ಸೊ ಪವನ್ ಆರೋಪಿ ದರ್ಶನ್ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಾತ, ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ನಂದೀಶ್ ಕ್ಯಾಬನ್ನು ಓಡಿಸ್ಕೊಂಡು ಬಂದಾತ, ವಿನಯ್ ಸ್ಟೂನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ, ದರ್ಶನ್ ಆಪ್ತ, ಅದರ ಜೊತೆಗೆ ಧನಂಜಯ್ ಈತ ಕೂಡ ದರ್ಶನ್ ಆಪ್ತ. ಸೊ ಈ 5 ಜಾಮೀನನ್ನ ರದ್ದು ಮಾಡಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಈಗ ಪ್ರಾಸಿಕ್ಯೂಷನ್ ಸಲ್ಲಿಕೆ ಮಾಡಿದಂಥ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸಂದೇಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಯಾವೆಲ್ಲ ಅಂಶಗಳನ್ನ ಹೈಕೋರ್ಟ್ ಪರಿಗಣಿಸಿದೆ ವಜಾ ಮಾಡಲಿಕ್ಕೆ, ಅದರ ಜೊತೆಗೆ ಇವತ್ತು ಕೋರ್ಟ್ನಲ್ಲಿ ಆದಂತಹ ವಾದ ಪ್ರತಿವಾದಗಳ ಕುರಿತಾಗಿ ಡೀಟೇಲ್ಸ್ ಕೊಡೋ ಹಾಗಿದ್ರೆ? ರಾಹುಲ್, ಈ ಹಿಂದೆ ಪ್ರಾಸಿಕ್ಯೂಷನ್ ಪರವಾಗಿ ಈಗ ಜಾಮೀನನ್ನು ರದ್ದು ಕೋರಿ, ಅಂದರೆ 5 ಮಂದಿ ಆರೋಪಿಗಳೇನಿದ್ದಾರೆ ಆ 5 ಮಂದಿ ಆರೋಪಿಗಳ ಜಾಮೀನನ್ನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಯಾಕಂದರೆ ಲೋಯರ್ ಕೋರ್ಟ್ನಲ್ಲಿ ಆ ಜಾಮೀನು ಅರ್ಜಿಯನ್ನು ರದ್ದು ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರುವಂಥ ಪ್ರಸನ್ನ ಕುಮಾರ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅಂದರೆ ಈಗಾಗಲೇ 7 ಜನ ಆರೋಪಿಗಳ ಜಾಮೀನನ್ನು ಈಗಾಗಲೇ ವಜಾ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ಸುಮಾರು 6 ತಿಂಗಳಿಂದಲೂ ಕೂಡ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ದರ್ಶನ್ ಸೇರಿದಂತೆ ಇನ್ನುಳಿದಂಥ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಆದರೆ ಬೈ ಡಿಫಾಲ್ಟ್ ಈ 5 ಜನ ಆರೋಪಿಗಳೇನಿದ್ದಾರೆ, ಅಂದರೆ ಇನ್ನುಳಿದಂಥ ಆರೋಪಿಗಳೇನಿದ್ದಾರೆ, ಬೈ ಡಿಫಾಲ್ಟ್ ಇವರ ಒಂದು ಬೇಲ್ ಕ್ಯಾನ್ಸಲೇಷನ್ ಆಗಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಇವರ ಬೇಲ್ ಕ್ಯಾನ್ಸಲೇಷನ್ ಆಗಿಲ್ಲ ಅನ್ನೋ ಒಂದು ವಾದವನ್ನು ಇಟ್ಕೊಂಡು ಅಲ್ಲಿ ಪ್ರಾಸಿಕ್ಯೂಷನ್ ಪರ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಪ್ರಮುಖವಾಗಿರುವಂಥದ್ದು ಪ್ರಾಸಿಕ್ಯೂಷನ್ನ ವಾದ ಏನಾಗಿತ್ತು ಅಂದರೆ, ಈ ಹಿಂದೆ ದರ್ಶನ್ ಅವರಿಗೂ ಕೂಡ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡುವಂಥ ಸಂದರ್ಭದಲ್ಲೂ ಕೂಡ ತುಂಬ ಕಟುವಾಗಿ ಟೀಕೆಯನ್ನು ಮಾಡಿ, ಯಾಕಂದರೆ ಈ ಒಂದು ಕೊಲೆ ಪ್ರಕರಣಗಳಲ್ಲಿ ಈ ರೀತಿ ತುಂಬ ಸುಲಭವಾಗಿ ನೀವು ಬೇಲನ್ನು ಹೇಗೆ ಕೊಟ್ರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಒಂದು ಲ್ಯಾಂಡ್ ಮಾರ್ಕ್ ಆದೇಶವನ್ನು ಅಥವಾ ಆರ್ಡರನ್ನು ಅಲ್ಲಿ ಕೊಡ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಆ ಒಂದು ಆರ್ಡರನ್ನು ಇಟ್ಕೊಂಡು, ಜೊತೆಗೆ ಇಲ್ಲಿ ಬೇರೆ ಸಾಕ್ಷಿಗಳ ವಿಚಾರಣೆ ಕೂಡ ಇರೋದ್ರಿಂದ ಆ ಸಾಕ್ಷಿಗಳ ವಿಚಾರಣೆ ಆಗೋವರೆಗೂ ಕೂಡ ಇವರು ಹೊರಗಡೆ ಇರಬಾರ್ದು ಅನ್ನೋ ಒಂದು ವಾದವನ್ನು ಪ್ರಾಸಿಕ್ಯೂಷನ್ ಪರ ವಕೀಲರು ಮಾಡಿದ್ರೆ, ಮತ್ತೊಂದು ಕಡೆ 3 ಜನ ಆರೋಪಿಗಳ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಮಾಡ್ತಾರೆ. ಈ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರು ಹೇಳೋದು, ಇಲ್ಲಿ ಏನು ಕಂಡೀಷನ್ಸ್ ಅನ್ನ ಕೊಡಲಾಗಿತ್ತು ಅಥವಾ ಬೇಲ್ ಕೊಡುವಂಥ ಸಂದರ್ಭದಲ್ಲಿ, ಅಂದರೆ ಈ 5 ಮಂದಿ ಆರೋಪಿಗಳಿಗೆ ಜಾಮೀನನ್ನು ಕೊಡುವಂಥ ಸಂದರ್ಭದಲ್ಲಿ ಏನೆಲ್ಲ ಷರತ್ತುಗಳನ್ನು ವಿಧಿಸಿತ್ತು, ಆ ಷರತ್ತುಗಳನ್ನು ನಮ್ಮ ಆರೋಪಿಗಳೇನಿದ್ದಾರೆ ಅಥವಾ ನಮ್ಮ ಕಕ್ಷಿದಾರರೇನಿದ್ದಾರೆ ಅವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅವರು ವೈಲೇಟ್ ಮಾಡಿಲ್ಲ, ಅಂದರೆ ಯಾವುದೇ ಒಂದು ಕಂಡೀಷನ್ ಅನ್ನು ಕೂಡ ವೈಲೇಟ್ ಮಾಡಿಲ್ಲ. ಅದರ ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಹಾಗಾಗಿ ಇವರಿಗೆ ಜಾಮೀನನ್ನು ಕೊಡಬೇಕು ಅಥವಾ ಜಾಮೀನು ಕಂಡೀಷನ್ ಏನಿದೆ ಅಥವಾ ಈಗ ಜಾಮೀನಿನ ಮೇಲೆ ಇದ್ದಾರೆ ಅದನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ಒಂದು ವಾದವನ್ನು ಮಾಡ್ತಾರೆ. ಇನ್ನು ವಾದ ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ನ ನ್ಯಾಯಮೂರ್ತಿ ರಾಚಯ್ಯ ಅವರು ಈ ಒಂದು ಆದೇಶವನ್ನು, ಅಂದರೆ ಜಾಮೀನು ಅರ್ಜಿ ಅಥವಾ ಜಾಮೀನು ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ಈಗ ವಜಾಗೊಳಿಸಿರುವಂಥದ್ದು. ಅಂದರೆ ಮುಂದಿನ ಆಪ್ಷನ್ ಏನಿದೆ ಅಂದರೆ, ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಮುಂದಿನ ಆಪ್ಷನನ್ನು ಹುಡುಕೋಬಹುದು. ಯಾಕಂದರೆ ಇಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿರೋದ್ರಿಂದ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶಗಳಿರ್ತವೆ. ಹಾಗಾಗಿ ಈಗ ಸದ್ಯ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಮುಂದಿನ ಹಂತದ ಹೋರಾಟಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.